Hello friends, a warm welcome to the Mobile Tech in Canada YouTube channel. If you like the information provided by our Mobile Tech in Canada team, please support us. If you are a fresh visitor, hit that subscribe button to ensure you get all our contents and uploads at your fingertips, spontaneously. Never miss out our videos. Don't forget to like, share and leave your valuable opinions in the comment box below. Ring the bell. Tap on the bell icon on the screen to get notified about every video that we upload. Friends, keep learning new information. Here comes our today's video. 0000. Home. Button. Home. ಹಲೋ ಹಾಯ್ ನಮಸ್ತೆ ಮೊಬೈಲ್ ಟೆಕ್ ಕನ್ನಡದ ಎಲ್ಲ ವೀಕ್ಷಕರಿಗೆ ಸುಸ್ವಾಗತ ಸ್ನೇಹಿತರೆ. ನಾನು ನಿಮ್ಮ ಆತ್ಮೀಯ ಸ್ನೇಹಿತ ಆಂಜನೇಯ ಮಾತಾಡ್ತಾ ಇದ್ದೀನಿ. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾವು ಒಂದು ಹೊಸ ಅಪ್ಡೇಟ್ನೊಂದಿಗೆ ನಾವು ಬಂದಿದ್ದೇವೆ ಸ್ನೇಹಿತರೆ. ನಾವು ಇಂದಿನ ವಿಡಿಯೋದಲ್ಲಿ ನಾವು ಒಂದು ಹೊಸ ಅಪ್ಡೇಟ್ನ ಇವತ್ತು ನಾವು ತಿಳ್ಕೊಂಡು ಬರೋಣ. ನಾವು ಒಂದು ಹೊಸ ಗೂಗಲ್ ಫೋನ್ನ ಒಂದು ಹೊಸ ಇಂಟರ್ಫೇಸ್ ಅನ್ನೋದು ಚೇಂಜ್ ಆಗಿದೆ ಸ್ನೇಹಿತರೆ. ಅದು ಯಾವ ಥರ ಚೇಂಜ್ ಆಗಿದೆ ಅಂತ ಇವತ್ತು ಇಂದಿನ ವಿಡಿಯೋದಲ್ಲಿ ನೋಡ್ಕೊಂಡು ಬರ್ತಾ ಇದ್ದೀವಿ ನಾವು. ಹಾಗಾದರೆ ಈ ವಿಡಿಯೋಗೆ ಇನ್ನು ಯಾರು ಲೈಕ್ ಮಾಡಿಲ್ವೋ ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹಾಗೆ ಇನ್ನು ಈ ಒಂದು ವಿಡಿಯೋಗೆ ಯಾರು ನಮ್ಮ ಚಾನಲ್ ಇನ್ನೂ ಯಾರು ಹೊಸೊಬ್ಬರು ಯಾರು ನೋಡ್ತಾ ಇದ್ದೀರೋ ಅವರು ಇನ್ನೂ ಈ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಂದಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗಾದರೆ ನಾವು ಮೊದಲು ಫೋನ್ ಅಪ್ಲಿಕೇಶನ್ ಓಪನ್ ಮಾಡಿಕೊಂಡು ಅಲ್ಲಿ ಏನೇನು ಚೇಂಜಸ್ ಆಗಿದೆ ಅಂತ ಇವತ್ತು ನಾವು ನೋಡ್ಕೊಂಬರೋಣ. ಓಕೆ, ಹಾಗಾದರೆ ನಾನು ಫೋನ್ನ ಓಪನ್ ಮಾಡ್ತೀನಿ. ಓಕೆ, ಫೋನ್ನ ಓಪನ್ ಮಾಡಿದ್ದೀನಿ ನಾನು. Keypad. Selected. Start voice search. Button out of selected. Select start voice search. Button out of list. ಎಲ್ಲ ಮೊದಲೇ ಇತ್ತು ಸ್ನೇಹಿತರೆ. ನಾವು ಫಸ್ಟ್ನೇ ಅಪ್ಡೇಟು ನಾವು Open navigation drawer. ನೋಡಿ ಸ್ನೇಹಿತರೆ, ನಾವು ಫೋನ್ನ ಓಪನ್ ಮಾಡಿದ ನಂತರ ನಾವು ರೈಟಿಂದ ಲೆಫ್ಟಿಗೆ ಸ್ವೈಪ್ ಮಾಡಿದರೆ ಓಪನ್ ನ್ಯಾವಿಗೇಷನ್ ಡ್ರೋವರ್ ಅಂತ ಈಗ ಅಪ್ಡೇಟ್ ಆಗಿದೆ. ಇದರಲ್ಲಿ ಏನೇನಿರುತ್ತೆ ಅಂತ ನಾವು ನೋಡ್ಕೊಂಬಂದ್ಬಿಡೋಣ. ಓಕೆ, ಹಾಗಾದರೆ ಈ ಒಂದು ಓಪನ್ ನ್ಯಾವಿಗೇಷನ್ ಡ್ರೋರ್ ಅಂತ ಒಂದು ಇಂಟರ್ಫೇಸ್ ಅನ್ನೋದು ಈ ಥರ ಬಂದಿದೆ ಸ್ನೇಹಿತರೆ. ಓಕೆ, ಇದರಲ್ಲಿ ಏನೇನಿರುತ್ತೆ ಅಂತ ಇದರ ಮೆನ್ಯೂ ಅನ್ನೋದು ಓಪನ್ ಆಗಿದೆ. ನಮಗೆ ಫೋನ್ ಮೆನ್ಯೂ ಅನ್ನೋದು ಓಪನ್ ಆಗಿದೆ, ಫಸ್ಟ್ನೇ ಫೀಚರು. ಓಕೆ, ನಾನು ಈ ಪೇಜ್ನ ಓಪನ್ ಮಾಡಿದ್ದೀನಿ ಈಗ. ಫೋನ್ ಮೆನ್ಯೂನ ಕಾಂಟ್ಯಾಕ್ಟ್ಸ್ ಇದೆ ಇದರಲ್ಲಿ. ಓಕೆ, ನಾವು ಇಲ್ಲೇ ಕಾಂಟ್ಯಾಕ್ಟ್ಸ್ನ ನೋಡ್ಕೋಬೋದು. ಸೆಟ್ಟಿಂಗ್ಸ್, clear call history 3 of 4. ಓಕೆ, help and feedback 4 of 4. ಕ್ಲಿಯರ್ ಕಾಲ್ ಹಿಸ್ಟ್ರಿ off. prudent screen reader ಇಷ್ಟೆಲ್ಲ ಇಂಟರ್ಫೇಸ್ ಅನ್ನೋದು ಚೇಂಜ್ ಆಗಿದೆ. ನೆಕ್ಸ್ಟ್ Sudarsh calls quick to the view contact favorite not selected off. Keypad selected home tab 1 of 2. ನೋಡಿ, ಈಗ ನಮಗೆ ಹೋಮ್ ಟ್ಯಾಬ್ ಅನ್ನೋದು ಈಗ ಇನ್ನೊಂದು ಹೋಮ್ ಟ್ಯಾಬ್ ಅನ್ನೋದು ಕೂಡ ಇಲ್ಲಿ ಚೇಂಜ್ ಆಗಿರುವಂಥದ್ದು ಸ್ನೇಹಿತರೆ. ಹೋಮ್ ಟ್ಯಾಬ್ ಅನ್ನೋದು ಈಗ ನಾವು ಹಾಗೆ ಇಲ್ಲಿಂದ ಮೆನುವಿಂದ ಬ್ಯಾಕ್ ಬಂದ ನಂತರ ನಾವು ರೈಟಿಂದ ಲೆಫ್ಟಿಗೆ ಸ್ವೈಪ್ ಮಾಡಿದ ಮೇಲೆ ಹೋಮ್ ಟ್ಯಾಬ್ನಲ್ಲಿ ಕೆಲವೊಂದು ಟ್ಯಾಬ್ಗಳಿರುತ್ತೆ. ಅಲ್ಲಿ ಏನೇನು ಟ್ಯಾಬ್ಗಳಿರುತ್ತಪ್ಪ ಅಂತ ಅನ್ನೋದಾದರೆ ನಮಗೆ ರೀಸೆಂಟು, ಸ್ಪ್ಯಾಮು, ನಾನ್ ಸ್ಪ್ಯಾಮು, ಮಿಸ್ಡ್ ಕಾಲು ಅವೆಲ್ಲ ನಮಗೆ ಇಲ್ಲಿ ಹೋಮ್ ಟ್ಯಾಬಲ್ಲಿ ಸಿಗುತ್ತೆ. ನ್ಯಾವಿಗೇಷನ್ ಮೆನುವಲ್ಲಿ ಏನು ಸಿಗುತ್ತೆ ಅಂತ ಅನ್ನೋದಾದರೆ ಈಗ ನಿಮ್ಗೆ ತೋರಿಸಿದ್ನಲ್ಲ, ಕಾಂಟ್ಯಾಕ್ಟ್ಸು, ಸೆಟ್ಟಿಂಗ್ಸು, ಕ್ಲಿಯರ್ ಕಾಲ್ ಹಿಸ್ಟ್ರಿ, ಫೀಡ್ಬ್ಯಾಕು ಇಷ್ಟೆಲ್ಲ ಸಿಗುತ್ತೆ ಸ್ನೇಹಿತರೆ. ಓಕೆ, ಇದಾಗಿತ್ತು ಇಂದಿನ ಒಂದು ನೋಡಿ, ಇಷ್ಟೆಲ್ಲ ಇರುತ್ತೆ ಸ್ನೇಹಿತರೆ. ಉಳ್ಕಿದ್ದೆಲ್ಲ ನೀವು ಎಕ್ಸ್ಪ್ಲೋರ್ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗುವಂಥದ್ದು. ಓಕೆನಾ ಸ್ನೇಹಿತರೆ? ಓಕೆ, ನಾನು ಇಷ್ಟನ್ನು ಹೇಳ್ತಾ ಇಂದಿನ ವೀಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಓಕೆ, ನಮ್ಮ ಹೆಚ್ಚಿನ ಮಾಹಿತಿಗೆ ನಮ್ಮ ಯೂಟ್ಯೂಬ್ನ ಅಬೌಟ್ ಪೇಜಲ್ಲಿ ಜಾಯ್ನ್ ಆಗಿ, ಹಾಗೆ ನಮ್ಮ ವಾಟ್ಸಪ್ ಚಾನಲ್ಗೂ ಕೂಡ ಜಾಯ್ನ್ ಆಗಿ, ಅಲ್ಲೇ ನಿಮಗೆ
ಎಲ್ಲ ಥರದ APKಗಳು ಲಿಂಕ್ಸ್ಗಳು ಅನ್ನೋದು ಸಿಗುತ್ತೆ. ಓಕೆನಾ? ಓಕೆ, ಇಷ್ಟನ್ನು ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಭೇಟಿ ಆಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೆ ಸ್ಟೇ ಟ್ಯೂನ್ ಮೊಬೈಲ್ ಟೆಕ್ ಇನ್ ಕನ್ನಡ. ನಮಸ್ಕಾರ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟವಾಯಿತೆ? ಹಾಗಾದರೆ ತಡೆ ಏಕೆ ಮಾಡುತ್ತೀರಾ? ಈಗಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನಮ್ಮ ಚಾನೆಲ್ನಲ್ಲಿ ಬರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ನೀವು ಆಲಿಸಿ ಮತ್ತು ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ಮತ್ತು ಇನ್ನೂ ಹೆಚ್ಚಿನ ಮಾಹಿತಿಗೆ ನಮ್ಮನ್ನು ಯೂಟ್ಯೂಬ್ ಅಬೌಟ್ ಪೇಜ್ ಅಲ್ಲಿ ನಮ್ಮನ್ನು ಸಂಪರ್ಕಿಸಿ. ಇನ್ನೂ ಹೆಚ್ಚಿನ ಸಾಫ್ಟ್ವೇರ್ ಮತ್ತು ಅಪ್ಲಿಕೇಶನ್ಗಳಿಗಾಗಿ